ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಏನಂತ ಹೇಳಿದ್ರೆ ಕಾಯಿಲೆಗಳಿಲ್ದಲೇ ಬದುಕಬೇಕು ಅಂತ. ಈ ಕಾಯಿಲೆಗಳಿಲ್ದಲೇ ಬದುಕಬೇಕು ಅನ್ನೋದು ಮನುಷ್ಯನ ಒಂದು ಮಹದಾಸೆ. ಮತ್ತು ತನ್ನ ಸಾವನ್ನ ಆದಷ್ಟು ಎಷ್ಟು ದೂರ ಹೋಗ್ತೀವೋ, ಎಷ್ಟು ಪೋಸ್ಟ್ಪೋನ್ ಮಾಡ್ತೀವೋ ಅದು ಭಾರಿ ಇಂಪಾರ್ಟೆಂಟು. ಚೆನ್ನಾಗಿ ಬದುಕಬೇಕು. ಹೆಂಗೆ ಬದುಕಲಿ, ಅದು ಸಾಯೋ ಟೈಮಲ್ಲಿ ನಾವು ಆರಾಮ ಸಾಯ್ಬೇಕು. ನೋಡಿ, ಈ ತರ ಸುಮಾರು ಜನ ಕಾಯಿಲೆಗಳು ಇಲ್ಲುವಂತ ಬದುಕುವ ಟೆಕ್ನಿಕ್ಗೆ ಸುಮಾರು ರಿಸರ್ಚ್ಗಳು ನಡೀತಾ ಇದೆ, ಸುಮಾರು ಔಷಧಿಗಳು ಕಂಡು ಹಿಡಿತಾ ಇದ್ದಾರೆ, ಸುಮಾರು ತರ ಏನೇನೋ ಸಂಶೋಧನೆಗಳು ನಡೀತಾನೆ ಇದೆ. ಆದ್ರೂ ಕೂಡ ಯಾರಿಗೂ ಕೂಡ ಯಾವುದೇ ಒಂದು ಔಷಧಿ ಕಂಡು ಹಿಡಿಯಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಒಂದು ಔಷಧಿಯನ್ನ ನಮ್ಮ ದೇಶದಲ್ಲಿ ತಲತಲಾಂತರದ ಹಿಂದೆನೇ ಕಂಡುಹಿಡ್ಕೊಂಡಿದ್ರು. ನೋಡಿರ್ಬೋದು, ಈ ಯೋಗಿಗಳು, ಸನ್ಯಾಸಿಗಳು, ಬಾಬಾಗಳು ಎಲ್ಲ ಒಪ್ಪತ್ ಮಾಡ್ತಾರೆ, ಒಂದೇ ಒಂದು ಊಟ ತಿಂತಾರೆ, ಇನ್ನು 24 ಗಂಟೆ ಕಾಲನೆ ಬಿಟ್ಟಿರ್ತಾರೆ. ಅದೇ ರೀತಿ ಕೆಲವು ಟೈಮ್ 2 ಹೊತ್ತು ತಿಂತಾರೆ. ನೋಡಿ, ಇವರೆಲ್ಲ ಆಯಸ್ ಜಾಸ್ತಿ. ಹಿಮಾಲಯದಲ್ಲಿ ಡಾಕ್ಯುಮೆಂಟೆಡ್ ಎವಿಡೆನ್ಸ್ ಕೂಡ ಇದೆ. ಆಕ್ಚುಲಿ ಸುಮಾರು ಯೋಗಿಗಳು ದಿನಕ್ಕೊಂದ್ಸಲ ಒಂದೇ ಒಪ್ಪದೆ ತಿನ್ನುವಂತವ್ರು 100 ವರ್ಷಕ್ಕಿಂತ ಜಾಸ್ತಿ ಜನ ಬದುಕಿದ್ದಾರೆ ಅಂತ ಹೇಳ್ಬಿಟ್ಟು ಈಗಲೂ ಕೂಡ ಬದುಕಿದ್ದಾರೆ. ಡಾಕ್ಯುಮೆಂಟೆಡ್ ಎವಿಡೆನ್ಸ್ ನಮ್ಮಲ್ಲಿ ಇದೆ. ಅಂದ್ರೆ ಇದರ ಒಂದು ಮುಖ್ಯ ಇದು ಏನಂತ ನಾನು ಹೇಳ್ತಿರೋ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಔಷಧಿ ಕೈಯಲ್ಲಿ ಸಾಧ್ಯವಾಗದನ್ನ ನಮ್ಮ ಒಂದು ಪ್ರಾಚೀನ ಋಷಿಮುನಿಗಳ ಒಂದು ಟೆಕ್ನಿಕು, ಈ ಟೈಮ್ ರಿಸ್ಟ್ರಿಕ್ಟೆಡ್ ಫೀಡಿಂಗ್ ಅಲ್ಲಿ ಇದಕ್ಕೆ ಸಾಧ್ಯ ಅಂತ. 2016ರಲ್ಲಿ ಯೋಶಿನೋರೋ ಒಸುಮಿ ಅನ್ನೋ ಒಂದು ಜಪಾನ್ ಸೈಂಟಿಸ್ಟ್ಗೆ ನೊಬೆಲ್ ಪ್ರಶಸ್ತಿ ಕೊಟ್ಟು ಸನ್ಮಾನಿಸ ಆಯಿತು. ಆ ಮನುಷ್ಯ ಕಂಡುಹಿಡಿದಿದ್ದು ಆಟೋಫೇಜಿ ಅಂತ ಒಂದು ಟೆಕ್ನಿಕ್. ಈ ಆಟೋಫೇಜಿ ಅಂತ ಹೇಳಿದ್ರೆ, ನಮ್ಮ ಜೀವಕೋಶಗಳು, ನಮ್ಮ ಮನುಷ್ಯನ ಜೀವಕೋಶಗಳು ತನ್ನ ಹಳೆಯ ತ್ಯಾಜ್ಯ ಜೀವಕೋಶಗಳನ್ನ, ಜೀವಕೋಶಗಳು ಅಂದ್ರೆ ಹುಡ್ತಾನೆ ಇರ್ತವೆ, ಸಾಯ್ತಾನೆ ಇರ್ತಾವಲ್ವಾ, ಹಳೆ ಡೆಡ್ ಸೆಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಹೊಸ ಸೆಲ್ಸ್ ನ ಉತ್ಪಾದನೆ ಮಾಡಕ್ಕೆ ಒಂದು ಟೆಕ್ನಿಕ್ ನ ಕಂಡುಹಿಡ್ದ. ಅದಕ್ಕೆ ಅದು ಆಟೋಫೇಜಿ ಅಂತ ಹೇಳಿದ್ರು. ಅವ್ನು ಕಂಡುಹಿಡಿದು 2 ಸ್ವಿಚ್ನ, ಒಂದು mTOR ಅಂತ ಒಂದು ಸ್ವಿಚ್, ಒಂದು AMPK ಅಂತ ಒಂದು ಸ್ವಿಚ್. 2 ಸ್ವಿಚ್ ನಮ್ಮ ದೇಹದಲ್ಲಿ ಆಕ್ಟಿವೇಟ್ ಆಗುವಂಥದ್ದು. ನಾವು ಯಾವಾಗ ತಿಂತಾ ಇರ್ತೀವೋ, ಜಾಸ್ತಿ ನಮ್ಮ ದೇಹವನ್ನ ಫೀಡ್ ಮಾಡ್ತಾ ಇರ್ತೀವೋ, ಅವಾಗ ನಮ್ಮ mTOR ಪಾತ್ವೆ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ನಮ್ಮ ದೇಹ ಸೆಲ್ಸ್ ನ ಡಿವೈಡ್ ಮಾಡ್ತಾ ಹೋಗುತ್ತೆ. ಅದೇ ಯಾವಾಗ ನಾವು ತಿನ್ನೋದನ್ನ ಸ್ಟಾಪ್ ಮಾಡ್ತೀವಿ, ರಿಸ್ಟ್ರಿಕ್ಟೆಡ್ ಫೀಡಿಂಗ್ ಮಾಡ್ತೀವಿ, ತಿನ್ನೋದಿಲ್ಲ ಜಾಸ್ತಿ ಒಂದು 7 ರಿಂದ 8 ಗಂಟೆಗಳ ಕಾಲ, ಅವಾಗ ಏನಂದ್ರೆ ಕೆಲವು ಬೇರೆ ಸ್ವಿಚ್ಗಳು ಆಕ್ಟಿವೇಟ್ ಆಗಿ ಶುರು ಆಗುತ್ತೆ. ಅದು AMPK ಸ್ವಿಚ್ ಅಂತ ಹೇಳ್ಬಿಟ್ಟು ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಸೆಲ್ ನ ಮಲ್ಟಿಪ್ಲಿಕೇಶನ್ ಸ್ಟಾಪ್ ಮಾಡ್ಬಿಟ್ಟು ಹಳೆ ಸೆಲ್ಸ್ ನ ರೀಪೇರ್ ಮಾಡ್ಬಿಟ್ಟು ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ ಅಂತ ಕಂಡಿದ್ದ. ಅದಕ್ಕೆ ನೊಬೆಲ್ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಯಿತು. ಇದರ ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇತ್ತೀಚೆಗಂತೂ ತುಂಬಾ ಫೇಮಸ್ ಆಗಿದೆ ಇದು, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ಈ AMPK ಸ್ವಿಚ್ ಆಕ್ಟಿವೇಟ್ ಆಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ 12 ಗಂಟೆಗಳ ಕಾಲ, ಮಿನಿಮಮ್ 12 ಗಂಟೆ ಕಾಲ ಯಾವುದೇ ರೀತಿಯ ಗ್ಲೈಕೋ ಪ್ರೋಟೀನ್ಸ್ ಅಂದ್ರೆ ಸಕ್ಕರೆ ಅಂಶ ಮತ್ತು ಪ್ರೋಟೀನ್ ಅಂಶ ನಮ್ಮ ದೇಹವನ್ನ ಸೇರಲ್ವೋ, ಅವಾಗ ಈ AMPK ಸ್ವಿಚ್ ಆಕ್ಟಿವೇಟ್ ಆಗುತ್ತೆ. ನಮ್ಮ ದೇಹ ನಮ್ಮ ಆಂಟಿ ಏಜಿಂಗ್ ಆಗುತ್ತೆ, ಕೆಲಸ ಮಾಡೋದು ಶುರು ಆಗುತ್ತೆ. ನಮ್ಮ ದೇಹದಲ್ಲಿ ಸುಮಾರು ಕಾಯಿಲೆಗಳನ್ನ ಇದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಬೊಜ್ಜು ಇರ್ಬೋದು, ಫ್ಯಾಟಿ ಲಿವರ್ ಇರ್ಬೋದು, PCOD ಸಮಸ್ಯೆ ಇರ್ಬೋದು, ಈ ತರ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕಾಣಿಸ್ಕೊಂತ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಲ್ಲಿ ಪರಿಹಾರ ಇದೆ ಅಂತ ಹೇಳ್ಬಿಟ್ಟು ಈ ಮನುಷ್ಯ ಕಂಡಿಡ್ದ. ವೀಕ್ಷಕರೇ, ಸುಮಾರು ಜನರಲ್ಲಿ ಒಂದು ಡೌಟ್ ಇದೆ, ಸರ್ ಕರೆಕ್ಟ್ ನೀವು ಇಷ್ಟೊಂದು ಹೇಳಿದ್ರಿ, ನನಗೂ ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕು, ನಾನು ಟ್ರೈ ಮಾಡಿದೆ, 1 ದಿನ ಮಾಡಿದೆ, 2 ದಿನ ಮಾಡಿದೆ, ಯಾರೇ ಬಿಟ್ಬಿಟ್ಟೆ, ಆಮೇಲೆ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ ಸರ್, 12 ಗಂಟೆಗಳ ಕಾಲ ಹೆಂಗ್ ಸರ್ ಉಪವಾಸ ಇರೋದು ಅನ್ನೋ ಸುಮಾರು ಜನ ಇದ್ದಾರೆ. ವೀಕ್ಷಕರೇ, ನಾನು ಇವತ್ತು ಸರಳವಾದ ಕೆಲವು ಟೆಕ್ನಿಕ್ಗಳು ನಾನು ನನ್ನ ಪೇಷಂಟ್ಸ್ ನಲ್ಲಿ ಹೇಳ್ಕೊಟ್ಟು ಒಳ್ಳೆ ರಿಸಲ್ಟ್ಸ್ ನ ಅಚೀವ್ ಮಾಡುವಂತ ಕೆಲವು ಟೆಕ್ನಿಕ್ಗಳ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದನ್ನ ನೀವು ಡೀಟೇಲ್ ಆಗಿ ಕೇಳ್ಕೊಂಡು ನೀವು ಕೂಡ ಪ್ರತಿಯೊಬ್ಬರು ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬಹುದು. ವೀಕ್ಷಕರೇ, ಸುಮಾರು ತರ ಫಾಸ್ಟಿಂಗ್ ಇದೆ. ಸಾಧಾರಣವಾಗಿ ಫಾಸ್ಟಿಂಗ್ ಅಥವಾ ಉಪವಾಸ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಕ್ಕೆ ಇರೋದಂತ ಒಂದೇ ಒಂದು ಸಾಧನ ಅಂತ ಅನ್ಕೊಂಡಿದೆ. ಆದರೆ ಇಲ್ಲಿ ಕೇವಲ ವೆಯ್ಟ್ ಲಾಸ್ ಒಂದೇ ಅಲ್ಲ ವೀಕ್ಷಕರೇ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಥವಾ ಎನಿ ತರದ ಉಪವಾಸ ಮಾಡೋದ್ರಿಂದ ಸುಮಾರು ಬೇರೆ ಬೇರೆ ಲಾಭಗಳಿರುತ್ತೆ. ನಮ್ಮ ಮಾಲಿಕ್ಯುಲರ್ ಮೆಕಾನಿಸಮ್ಸ್ ನಾವು ತಿಳ್ಕೊಳ್ತಾ ಹೋದ್ರೆ, ನಮ್ಮ ಜೀವಕೋಶಗಳಲ್ಲಿ ಪ್ರತಿನಿತ್ಯ ತ್ಯಾಜ್ಯ ವಸ್ತುಗಳ ಶೇಖರಣೆ ಆಗ್ತಾ ಇರುತ್ತೆ. ಅದನ್ನ ಕ್ಲೀನ್ ಮಾಡಕ್ಕೆ ಯಾವ ಔಷಧಿನೂ ಕಂಡಿರೋದಿಲ್ಲ. ಅದು ಒಂದೇ ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ, ನಮ್ಮ ದೇಹ ಡಿಟಾಕ್ಸ್ ಆಗ್ಲಿಕ್ಕೆ ಅಂತ ಹೇಳಿದ್ರೆ, ಅದು ನಮ್ಮ ಒಂದು ಆಟೋಫೇಜಿ ಟೆಕ್ನಿಕ್ ಅಥವಾ ಈ AMPK ಸ್ವಿಚ್ ಆಕ್ಟಿವೇಶನ್. ಈ ಏನಂತ ಹೇಳಿದ್ರೆ, ಬೇಸಿಕಲಿ ನೋಡಿ, ನಾನು ಹೇಳ್ದಂಗೆ 12 ರಿಂದ 16 ಗಂಟೆಗಳ ಕಾಲ ಇದು ಆಕ್ಟಿವೇಟ್ ಆಗಿರುತ್ತೆ. ಬರೀ 16 ಗಂಟೆಗಳ ಕಾಲ, ಅದಾದ ನಂತರ ಅದು ಕಟ್ ಆಫ್ ಆಗೋಗ್ಬಿಡುತ್ತೆ. ಸೊ ಹಂಗಂದ್ರೆ ನೀವು 12 ಗಂಟೆಗಳ ಕಾಲ ನೀವು ಏನನ್ನೂ ಸೇವಿಸದಲ್ಲೇ ಇದ್ರೆ, ನೀರನ್ನು ಬಿಟ್ಟು ಸೇವಿಸದಲ್ಲೇ ಇದ್ರೆ 16 ಗಂಟೆಗಳ ತನಕ ಇದು AMPK ಆಕ್ಟಿವೇಟ್ ಆಗಿರುತ್ತೆ. ಅದ ನಂತರ ಅದು ಕಟ್ ಆಫ್ ಆಗುತ್ತೆ, ಮತ್ತೆ ನಿಮ್ಮ ದೇಹ ರಿಜೆಕ್ಟ್ ಆಗುತ್ತೆ. ನಿಮ್ಮ ಬ್ರೈನ್ಸಿಗೆ ಮತ್ತೆ ಬೇಕೇ ಬೇಕಾಗುತ್ತೆ, ನಮಗೆ ಆಕ್ಸಿಜನ್ ಮತ್ತೆ ಗ್ಲೂಕೋಸ್ ನಮ್ಮ ಬ್ರೈನಿಗೆ ಬೇಕೇ ಬೇಕು. ಹಾಗಾಗಿ ಲಾಂಗ್ ಟರ್ಮ್ ರಿಸ್ಟ್ರಿಕ್ಷನ್ ಇಲ್ಲಿ ಬರೋದಿಲ್ಲ. ಹಾಗಾಗಿ mTOR ಪಾತ್ವೆ ಮತ್ತೆ ಆಕ್ಟಿವೇಟ್ ಆಗುತ್ತೆ, ನಮ್ಮ ಬಾಡಿ ಗ್ಲೂಕೋಸ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕಲಿ ಈಗ 12 ಗಂಟೆಗಳ ಕಾಲ ಓಕೆ ಉಪವಾಸ ಹೆಂಗಾರು ಇದ್ಬಿಡ್ಬೋದು. ಆದ್ರೆ ಅದ್ರ ನಂತರ ಏನ್ ಮಾಡೋದು ವೀಕ್ಷಕ, ನಾವು ಒಂದು ಟೆಕ್ನಿಕ್ ಹೇಳ್ತೀನಿ ನೋಡಿ. ಸಡನ್ ಆಗಿ ನೀವು 12 to 16 ತನಕ ಹೋಗ್ಬೇಡಿ, 16-18 ಹೋಗಕ್ಕೆ ಹೋಗ್ಬೇಡಿ. ಫಸ್ಟ್ ಸ್ಟಾರ್ಟ್ ವಿತ್ 10 ಅವರ್ಸ್.
ರಾತ್ರಿ ಒಂದು 8 ಗಂಟೆಗೆ ನಿಮ್ಮ ಊಟವನ್ನು ಮುಗಿಸಿ ಬೆಳಿಗ್ಗೆ 6 ಗಂಟೆಗೆ ನಿಮ್ಮ ಬೆಳಗಿನ ಒಂದು ಯಾವ್ದಾದ್ರು ಒಂದು ಫುಡ್ನ ತಗೊಳ್ಳಿ, ಕಾಫಿನ ಇದೇನೋ ಇರುತ್ತೆ ಅದು ಒಂದು 2 3 ದಿನಗಳ ಕಾಲ ಮಾಡಿ. ಅದಾದ ನಂತರ ರಾತ್ರಿ 8 ಗಂಟೆಗೆ ನೀವು ಊಟ ಮಾಡಿದ್ರೆ ಬೆಳಿಗ್ಗೆ 8 ಗಂಟೆಗೆ ಮಾಡಿ, ಅವಾಗ 12 ಗಂಟೆ ಅಚೀವ್ ಆಗುತ್ತೆ. ಅದು ಕೂಡ ತುಂಬಾ ಕೆಲವರಿಗೆ ಸುಲಭ ಅನ್ಸುತ್ತೆ. ಅದಾದ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ಸಂಜೆ ನೀವು 7 ಗಂಟೆಗೆ ಮತ್ತು ಬೆಳಿಗ್ಗೆ ನೀವು 9 ಗಂಟೆಗೆ ತಿಂತಿದ್ದು. ಸಂಜೆ ನೀವು 7 ಗಂಟೆಗಿಂತ ಮುಂಚೆ ನಿಮ್ಮ ಊಟವನ್ನು ಮುಗಿಸ್ಬೇಕು. ಒಂದು ವಾರದ ನಂತರ, ಇದು 1 ವಾರ ತಗೊಳ್ಳಿದಕ್ಕೆ ಬೇಕಾದ್ರೆ. ಆಮೇಲೆ 9 ಗಂಟೆ ನಂತರ ನಿಮ್ಮ ಬೆಳಗಿನ ಉಪಹಾರವನ್ನು ಸೇವಿಸಿ. ಅಲ್ಲಿ ನಿಮಗೆ 14 ಗಂಟೆ ಆಯ್ತಾ. ಅದಾದ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ಸಂಜೆ ನೀವು 6 ಗಂಟೆಗೆ ತಿನ್ನಿ, ಬೆಳಿಗ್ಗೆ ನೀವು 10 ಗಂಟೆಗೆ ತಿನ್ನಿ. ಅವಾಗ ನಿಮಗೆ ಅಚೀವ್ ಆಯ್ತು. ಇಲ್ಲಿ 16 ಅವರ್ಸ್ ಗೋಲ್ ಅಚೀವ್ ಆಯ್ತು. ಸುಮಾರು ಜನಕ್ಕೆ ಇದು ಕಷ್ಟ. ಆಕ್ಚುಲಿ 16 ಅವರ್ಸ್ ಅಂದ್ರೆ ಸ್ವಲ್ಪ ಕಷ್ಟನೇ. ನೋಡಿ 8 ಅವರ್ಸ್ ಮಾತ್ರ ತಿನ್ಬೇಕು. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಅತಿ ಸಕ್ಕರೆ ಇರುವಂತ ಅಂಶಗಳನ್ನು ಸೇರಿಸಬೇಡಿ. ಜಾಸ್ತಿ ಅನ್ನ ತಿನ್ನೋದು, ಜಾಸ್ತಿ ಚಪಾತಿ ತಿನ್ನೋದು, ಅನ್ನ ಬಿಟ್ಟು ಚಪಾತಿ ಅದ್ ಬಿಟ್ಟರೆ ಮುದ್ದೆ ಹಂಗಲ್ಲ. ಇಲ್ಲಿ ಒಳ್ಳೆ ನ್ಯೂಟ್ರಿಷನ್ ಸೇರಿಸಬೇಕು. ಜಾಸ್ತಿ ಪ್ರೋಟೀನ್ ಜಾಸ್ತಿ ಇರುವಂತ ಅಂಶವನ್ನು ಸೇರಿಸಬೇಕು. ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಪನೀರ್ ಇರ್ಬೋದು, ಚೀಸ್ ಇರ್ಬೋದು, ಕಾಳುಗಳಿರ್ಬೋದು, ಸೋಯಾಬೀನ್ ಇರ್ಬೋದು, ಕಡಲೆ ಬೀಜ ಇರ್ಬೋದು, ಇಂಥದನ್ನ ಹೆಚ್ಚು ಸೇವಿಸ್ತಾ ಬನ್ನಿ. ಈ 8 ಗಂಟೆಗಳಲ್ಲಿ ಜಾಸ್ತಿ ಹೊತ್ತು ನಿಮ್ಮ ಹೊಟ್ಟೆಲಿ ಇರುತ್ತೆ. ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಸಂಜೆ ಹೊತ್ತು ನೀವು ಬೇಕಾದ್ರೆ ನೀವು ಚಿಕನ್ ಅಥವಾ ಎಗ್ಸ್ ನ ಜಾಸ್ತಿ ತಗೊಳ್ತಾ ಬಂದಲ್ಲಿ ಕೂಡ ನಿಮ್ಗೆ ಇದಾಗುತ್ತೆ. ಮತ್ತು ಹೇರಳವಾಗಿ ಒಳ್ಳೆ ಕೊಬ್ಬಿನ ಅಂಶ ಆಹಾರವನ್ನು ಸೇವಿಸಿ. ಪ್ರೋಟೀನ್ ಒಳ್ಳೆ ಕೊಬ್ಬು ಕೂಡ ಬಹಳ ಮುಖ್ಯ. ಕೊಬ್ಬು ಅಂದ ತಕ್ಷಣ ನೀವೇನು ಹೆದರ್ಕೊಳ್ಳೋಂತ ಅವಶ್ಯಕ. ಕೊಬ್ಬು ತಿಂದ ತಕ್ಷಣ ಫ್ಯಾಟ್ ಆಗ್ಬಿಡ್ತೀನಿ ಹಂಗೆಲ್ಲ ಇಲ್ಲ. ಇಲ್ಲಿ ಒಳ್ಳೆಯ ಕೊಬ್ಬು ಅಂತೇಳಿ ತೆಂಗಿನ ಎಣ್ಣೆ ಇರ್ಬೋದು, ಪನ್ನೀರ್ ಇರ್ಬೋದು, ಚೀಸ್ ಇರ್ಬೋದು, ಅಥವಾ ಬಾಡಿನಲ್ಲಿ ನಿಮಗೆ ಒಳ್ಳೆಯ ಫ್ರೂಟ್ಸ್, ಫ್ಯಾಟಿ ಫ್ರೂಟ್ಸ್ ಲೈಕ್ ಇವಾಗ ಅವಕಾಡೋಸ್ ಇದೆ, ಒಳ್ಳೆಯ ಕೊಬ್ಬಿನ ಅಂಶ ಅದರಲ್ಲಿ. ನಟ್ಸ್ ಅಲ್ಲಿ ಹೇರಳವಾಗಿ ಒಳ್ಳೆಯ ಫ್ಯಾಟ್ಸ್ ಅಥವಾ ಕೊಬ್ಬಿನ ಅಂಶ ಇರುತ್ತೆ. ತೆಂಗಿನ ಎಣ್ಣೆಯಲ್ಲಿ ಒಳ್ಳೆ ಕೊಬ್ಬಿನ ಅಂಶ ಇರುತ್ತೆ. ಇದನ್ನು ಜಾಸ್ತಿ ಸೇವಿಸ್ತಾ ಬನ್ನಿ. ಒಳ್ಳೆಯ ಫ್ಯಾಟ್ಸ್ ಮತ್ತೆ ಒಳ್ಳೆ ಪ್ರೋಟೀನ್ಸ್ ನ ಈ 8 ಗಂಟೆಗಳ ಕಾಲ ನೀವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಏನ್ ಬೇಕಾದ್ರೂ ಸೇವಿಸಬಹುದು. ಕಾರ್ಬೋಹೈಡ್ರೇಟ್ಸ್ ಆದಷ್ಟು ಕಡಿಮೆ ಇದ್ರೆ ಒಳ್ಳೆಯದು. ನಂತರ ನೀವು ಈ ಒಂದು 6 ಗಂಟೆ ನಂತರ, ಸಂಜೆ ನಂತರ ಬೆಳಿಗ್ಗೆ 10 ಗಂಟೆ ತನಕ ಬರೀ ನೀರು ಕುಡಿಬಹುದು. ನೀರು ಕುಡಿದ್ರೆ ಫಾಸ್ಟಿಂಗ್ ಬ್ರೇಕ್ ಆಗಲಿಲ್ಲ. ಆದ್ರೂ ಕೂಡ ಕೆಲವು ಅದರ ಐಟಮ್ಸ್ ಕೆಲವು ಡೌಟ್ ಕೇಳ್ತಾರೆ. ಸರ್ ನನಗೆ ಮಾಡ್ತೀನಿ ಆದ್ರೆ ಬೆಳಿಗ್ಗೆ ನನಗೆ 6 ಗಂಟೆ ಕಾಫಿ ಬೇಕೇ ಬೇಕು ಅಂತ. ಸರ್ ನನಗೆ ಕಾಫಿ ಇಲ್ದಲ್ಲ ಇದ್ರೆ ನನಗೆ ದಿನ ಎದಳತೆ ಆಗಲ್ಲ, ಒಂದು ಕಾಫಿ ಕುಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಡೌಟ್ ಸಾಧಾರಣವಾಗಿ ಕೇಳೋದು. ನಾನು ಖಂಡಿತವಾಗಿ ಹೇಳ್ತೀನಿ, ಕಾಫಿ ಕುಡೀರಿ, ಆದರೆ ಅದಕ್ಕೆ ಹಾಲು ಹಾಕಬಾರ್ದು, ಸಕ್ಕರೆ ಹಾಕಬಾರ್ದು. ಬ್ಲ್ಯಾಕ್ ಕಾಫಿ ವಿದೌಟ್ ಶುಗರ್ ತಗೊಂಡಲ್ಲಿ ಖಂಡಿತವಾಗ್ಲೂ ನಿಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬ್ರೇಕ್ ಆಗಲ್ಲ. ಇನ್ ಕೆಲವು ಡೌಟು, ಸರ್ ನಾನು ಗ್ರೀನ್ ಟೀ ಕುಡಿಬೋದಾ? ಖಂಡಿತವಾಗ್ಲು ಸಕ್ಕರೆ ಇಲ್ದರೆ ನೀವು ಗ್ರೀನ್ ಟೀ ಕುಡಿದ್ರೆ ಅಲ್ಲೂ ಕೂಡ ಬ್ರೇಕ್ ಆಗಲ್ಲ. ಇನ್ನೂ ಒಂದು ಒಳ್ಳೇದು ಅಂತಂದ್ರೆ ಬೋನ್ ಬ್ರಾತ್ ಅಂತ ಹೇಳ್ತಾರೆ, ತುಂಬಾ ಫಾಲೋ ಮಾಡ್ತಿದ್ರು, ಬೋನ್ ಸೂಪ್ ಅಂತ ಹೇಳ್ತಾರಲ್ಲ, ಅದು ಕೂಡ ಕುಡಿದ್ರೆ ಕೂಡ ಏನು ಇದಾಗಲ್ಲ, ಫಾಸ್ಟಿಂಗ್ ಏನು ಬ್ರೇಕ್ ಆಗಲ್ಲ. ನೋಡಿ ಸಾಧಾರಣವಾಗಿ ಫಸ್ಟ್ ಏನ್ ನಾನು ಹೇಳ್ತಿದ್ರೆ ಈಗ 16 ಅವರ್ಸ್ ಸಡನ್ ಆಗಿ ಬಂದ ತಕ್ಷಣ ಆಗ್ತಂದ್ರೆ ಸಡನ್ ಆಗಿ 10 ಅವರ್ಸ್ ಆದ ತಕ್ಷಣ ಒಂಥರ ಈ 16 ಅವರ್ಸ್ ತನಕ ಕಾಲಿ ಇಟ್ಕೊಳ್ಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ಒಂದು 6 ಅವರ್ಸ್ ಮುಂಚೆನೆ ಸ್ವಲ್ಪ ಹೊಟ್ಟೆ ಸ್ವಲ್ಪ ಕ್ರಾಂಪ್ಸ್ ಬರೋದೆಲ್ಲ ಶುರು ಆಗುತ್ತೆ ಕೆಲವರಿಗೆ ಮೊದಲು ಕೆಲವು ದಿನಗಳಲ್ಲಿ. ಹಾಗೇನ್ ಮಾಡಿ ಅಂದ್ರೆ ಒಂದು 2 ಗ್ಲಾಸ್ ಕಂಪ್ಲೀಟ್ ಆಗಿ ನೀರು ಕುಡಿದ್ಬಿಡಿ. ಸ್ವಲ್ಪ ಉಗುರು ಬೆಚ್ಚನ ನೀರನ್ನ ಕುಡಿದ್ಬಿಡಿ ಅಥವಾ ತಣ್ಣೀರನ್ನೇ ಕುಡೀರಿ. ಕುಡಿದ್ಬಿಟ್ಟು ಜಸ್ಟ್ ಅದನ್ನ ವೇಟ್ ಮಾಡಿ. ಮತ್ತು ತುಂಬಾ ಫಿಸಿಕಲ್ ಆಕ್ಟಿವಿಟಿ, ನೀವು ವಾಕಿಂಗ್ ತುಂಬಾ ಹೋಗ್ತಾ ಇದ್ರೆ ಅಥವಾ ಜಿಮ್ಮಿಗೆ ಹೋಗ್ತಾ ಇದ್ರೆ, ಸ್ವಿಮ್ಮಿಂಗ್ ಹೋಗ್ತಾ ಇದ್ರೆ, ಈ ತರ ಆಕ್ಟಿವಿಟೀಸ್ ನ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾಡೋದು ಬಿಟ್ಬಿಡಿ, ಬೇಡ. ಈಗ ನೀವು ಇವತ್ತೇ ನೀವು ಶುರು ಮಾಡ್ತಾ ಇದ್ದೀರಾ ಅಂದ್ರೆ ನಾಳೆ ಬೆಳಗ್ಗೆ ನಾನು ಜಿಮ್ಮಿಗೆ ಹೋಗ್ತೀನಿ, ಆ ಜೊತೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀನಿ, ಸಾಧ್ಯ ಆಗಲ್ಲ. ಯಾಕಂದ್ರೆ ನಿಮ್ಗೆ ಅಲ್ಲಿ ಕ್ಯಾಲರಿ ಡಿಫಿಸಿಟ್ ಆಗಿಬಿಡುತ್ತೆ. ಆದಷ್ಟು ರೆಸ್ಟ್ ಅಲ್ಲೇ ಇರಿ. ಫಸ್ಟ್ ನಿಮಗೆ ಫಾಸ್ಟಿಂಗ್ ಅಡ್ಜಸ್ಟ್ ಆಗಲಿ, ಅದರ ನಂತರ ನಿಮ್ಮ ರೂಟೀನ್ ಏನು ಫಿಟ್ನೆಸ್ ರೂಟೀನ್ ಇದೆಯೋ ಅದನ್ನ ಆಮೇಲೆ ಬೇಕಾದ್ರೆ ಫಾಲೋ ಮಾಡ್ಬೋದು ನೀವು. ಬಟ್ ನೀವು ಯಾವಾಗ ಸ್ಟಾರ್ಟಿಂಗ್ ಮಾಡ್ತಿರೋ ಅವಾಗ ಈ ತರ ತುಂಬಾ ಎಕ್ಸರ್ಟ್ ಮಾಡೋದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗೆ ಅದು ಕಂಪ್ಲೀಟ್ ಆಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಡಿಸ್ಕರೇಜ್ ಮಾಡ್ಬಿಡುತ್ತೆ. ನೀವು ತಿನ್ನಲೇಬೇಕು ಅನ್ಸ್ಬಿಡುತ್ತೆ, ತಿಂದ್ಬಿಡ್ತೀರಾ, ಮತ್ತೆ ಅದು ಬೇಕಾಗುತ್ತೆ, ನಾಳೆಯಿಂದ ಮತ್ತೆ ಮೂಡ್ ಬರಲ್ಲ. ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ 1 ವಾರ ಕಂಟಿನ್ಯೂಸ್ ಆಗಿ ನೀವು ನಿಮ್ಮ ಹಂಗರ್ನ ಅಬ್ಸರ್ವ್ ಮಾಡ್ಬೇಕು. ನೀವು ಕುತ್ಕೊಂಡು ಒಂದ್ ಕಡೆ ನಿಮ್ಮ ಹೊಟ್ಟೆ ಕ್ರಾಂಪ್ಸ್ ನ ಅಬ್ಸರ್ವ್ ಮಾಡ್ಬೇಕು. ಆದಷ್ಟು ಕಮಿಟೆಡ್ ಆಗಿದ್ದೀನಿ, ನಾನು ಮಾಡೇ ಮಾಡ್ತೀನಿ ಅಂತ ಮಾಡ್ಬೇಕು. ನೋಡಿ, ಇದು ಕೆಲವು ಡೌಟ್ ಇದೆ, ಸರ್ ನಮಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ ಸರ್, ನಾನು ಮಾಡ್ಬೋದಾ ಸರ್, ನನಗೇನು ತಿಂದಲ್ಲಿದ್ರೆ ಆಗಲ್ಲ ಅಂತ. ಖಂಡಿತವಾಗ್ಲೂ ನೀರು ನೋಡಿ ವೀಕ್ಷಕರೇ, ಗ್ಯಾಸ್ಟ್ರೈಟಿಸ್ ಕೂಡ ಇದು ಪರಿಹಾರ. ಗ್ಯಾಸ್ಟ್ರೈಟಿಸ್ ಉಂಟಾಗುವಂಥದ್ದು H. pylori ಇನ್ಫೆಕ್ಷನ್ ಇಂದ ಮತ್ತು ಬೇರೆ ಬೇರೆ ತರ ಒಂದು ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇಂದಾಗಿ ಡ್ರಗ್ ಇಂಡ್ಯೂಸ್ಡ್ ಇರ್ತದೆ. ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಗ್ಯಾಸ್ಟ್ರಿಕ್ ಇದ್ದವರಿಗೂ ತುಂಬಾ ಹೆಲ್ಪ್ಫುಲ್. ಸರ್ ನಾನು ಡಯಾಬಿಟಿಕ್ ಸರ್, ನಂಗೆ ತಿಂದಲ್ಲೇ ತಲಸು ಬಂದ್ಬಿಡುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಬರ್ಬೋದು ನಿಮ್ಗೆ, ಇಲ್ಲ ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು 8 ಅವರ್ಸ್ ಸ್ಟಾರ್ಟ್ ಮಾಡಿ, 10 ಅವರ್ಸ್ ಸ್ಟಾರ್ಟ್ ಮಾಡಿ, 12 ಅವರ್ಸ್ ಸ್ಟಾರ್ಟ್ ಮಾಡಿ, ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಡಯಾಬಿಟಿಸ್ ನ ಕೂಡ ರಿವರ್ಸ್ ಮಾಡುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ, ಫ್ಯಾಟಿ ಲಿವರ್ ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಬಹುದು. PCOD PCOS ಸಮಸ್ಯೆ ಇದ್ದವರಿಗೆ, ಸುಮಾರು ಜನಕ್ಕೆ ಮುಟ್ಟಿನ ಪ್ರಾಬ್ಲಮ್ ಇದ್ದವರಿಗೂ ಕೂಡ, ಸಣ್ಣ ಸಣ್ಣ ಹುಡುಗಿರಲ್ಲಿ 17, 18, 20ನೇ ವಯಸ್ಸಿನ ಹುಡುಗರಿಗೆ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ಕೊಟ್ಟಾಗ ಸ್ಟಾರ್ಟಿಂಗ್ ನಲ್ಲಿ ಅವರು ಸ್ವಲ್ಪ ಕಷ್ಟಪಟ್ಟರು, ಆದ್ರೆ ಅವರ ಸಿಂಪ್ಟಮ್ಸ್ ನಲ್ಲಿ ಕೇವಲ 1 ರಿಂದ 2 ತಿಂಗಳು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಸುಮಾರು ಜನಕ್ಕೆ ಡಿಪ್ರೆಷನ್ ಇರುತ್ತೆ, ನಿದ್ದೆ ಸರಿಯಾಗಿ ಬರ್ತಾ ಇರಲ್ಲ, ಬಾಡಿನಲ್ಲಿ ವೇವ್ಸ್
ಸ್ಲೀಪ್ ವೇವ್ಸ್ ಪ್ಯಾಟರ್ನ್ ಸರಿ ಇರಲ್ಲ ಅಂಥವ್ರಲ್ಲೂ ಕೂಡ ಡಿಪ್ರೆಷನ್, ಆಂಗ್ಸೈಟಿ, ಇನ್ಸೋಮ್ನಿಯಾ ಈ ಸಮಸ್ಯೆಗಳು ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ವೈಜ್ಞಾನಿಕ ಪೂರ್ವವಾಗಿದೆ. ಅದೇ ರೀತಿ ಸುಮಾರು ಜನಕ್ಕೆ ನೋಡಿ ವೀಕ್ಷಕರೇ, ಫಸ್ಟ್ ಆಫ್ ಆಲ್ ಫ್ಯಾಟಿ ಲಿವರ್ ಸಮಸ್ಯೆ ಇರುತ್ತೆ, ಜೊತೆಗೆ ವೆರಿಕೋಸ್ ಸಮಸ್ಯೆ ಇರುತ್ತೆ, ಜೊತೆಗೆ ಈ ಒಂದು ಥೈರಾಯ್ಡ್ ನ ಸಮಸ್ಯೆ ಇರುತ್ತೆ, ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಡೆವಲಪ್ ಆಗ್ಬಿಟ್ಟಿರುತ್ತೆ. ಅವ್ರಿಗೆ ಏನಂತ ಹೇಳಿದ್ರೆ ಪದೇ 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 ತಿನ್ಬೇಕು ಅನಿಸ್ತಾ ಇರುತ್ತೆ, ಕೆಲವರಿಗೆ ತಿಂದಳಿದ್ರೆ ಆಗೋದಿಲ್ಲ, ಹೈಪರ್ ಎಕ್ಸಿ ಆಗಿಬಿಡುತ್ತಾರೆ. ಇದು ಕೂಡ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ವಿಷಿಯಸ್ ಸೈಕಲ್. ನೀವು ಎಷ್ಟು ಕಾರ್ಬೋಹೈಡ್ರೇಟ್ಸ್ ತಿಂತಾ ಇರ್ತೀರೋ ಅದು ಮತ್ತೆ ಹಸು ಇನ್ಸುಲಿನ್ ಜಾಸ್ತಿ ಆಗ್ತಾ ಇರುತ್ತೆ, ಅದು ನಿಮಗೆ ಕೆಲಸ ಮಾಡಿರಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಸೇವಿಸ್ತೀರಾ, ಮತ್ತೆ ಇನ್ಸುಲಿನ್ ಉತ್ಪಾದನೆ ಆಗುತ್ತೆ. ಇದು ವಿಷಿಯಸ್ ಸೈಕಲ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಇದರಿಂದ ಕಂಪ್ಲೀಟ್ ಆಗಿ ಕಟ್ ಆಫ್ ಆಗಬೇಕು ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಹಳ ಹೆಲ್ಪ್ ಮಾಡುತ್ತೆ. ಈ ಮೆಟಬಾಲಿಕ್ ಸಿಂಡ್ರೋಮ್ಗೆ ಒಂದು ಮುಖ್ಯ ಕಾರಣನೇ ಈ ಇನ್ಸುಲಿನ್ ರೆಸಿಸ್ಟೆನ್ಸ್. ನಮ್ಮ ದೇಹದಲ್ಲಿ ಪದೇ 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 ಇನ್ಸುಲಿನ್ ಸ್ಪೈಕ್ ಆಗ್ತಾ ಇದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಟ್ಟು ಇವೆಲ್ಲ ಸಮಸ್ಯೆಗಳು ಬರ್ತವೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಹಳ ಸಹಾಯಕ. ಜೊತೆಗೆ ವೀಕ್ಷಕರೇ, ಸುಮಾರು ಜನಕ್ಕೆ ಒಂದು ಏನಂತ ಹೇಳಿದ್ರೆ, ಈ ಡಯಾಬಿಟಿಸ್ ಇದ್ದವರು ಆ ಥರ ಮಾಡಬಾರ್ದು, ಎವ್ರಿ ಗಂಟೆ ಗಟ್ಟಲೆ ತಿಂತಾ ಇರಬೇಕು, ಪದೇ ಪದೇ ತಿಂತಾ ಇರಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಅವ್ರು ಕ್ಯಾಲರೀಸ್ ಬಗ್ಗೆ ನೋಡಕ್ ಹೋಗಲ್ಲ. ನಾವು ಪದೇ 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 ನಾವು ಶುಗರ್ ಅಂಶ 2 ಇಡ್ಲಿ ತಿಂತಾನೇ ಇರ್ತಾರೆ. ಒಟ್ಟಿಗೆ 6 ಇಡ್ಲಿ ತಿನ್ನೋ ಬದಲು 2 ಇಡ್ಲಿ ಗಂಟೆ ತಿಂತಿದ್ರೆ ಇಂಥದ್ದು ಕೂಡ ಓಕೆ. ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ 8 ಗಂಟೆಗಳ ಕಾಲ ನೀವು ಬೇಕಾದ್ರೆ 3 ಅಥವಾ 4 ಸಲ ತಿನ್ಕೊಳ್ಳಿ, ಈ ಶುಗರ್ ಇದ್ದವರು ಕೂಡ. ಆದ್ರೆ ಒಂದ್ಸಲ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಳಿದಲ್ಲಿ ನೆಕ್ಸ್ಟ್ ಬರ್ತಕ್ಕ ನೀವು ಇನ್ನೂ ಸ್ವಲ್ಪ ಬೇರೆಯವ್ರಿಗಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಬೇಕಾದ್ರೆ, ವಾರದಲ್ಲಿ ಬೇಕಾದ್ರೆ ಒಂದೊಂದೇ ಗಂಟೆ ಕಡಿಮೆ ಮಾಡ್ತಾ ಬನ್ನಿ ನಿಮ್ಮ ಫೀಡಿಂಗ್ ವಿಂಡೋನ. ಅದಾದ ನಂತರ ಬೇಕಾದ್ರೆ ನೀವು 16:8 ಬೇಕಾದ್ರೆ ನೀವು ಅಚೀವ್ ಮಾಡ್ಬೋದು. ಸೊ ಇಷ್ಟು ಅಚೀವ್ ಮಾಡ್ತಾ ಬಂದಲ್ಲಿ ನಿಮ್ಮ 1 ತಿಂಗಳಲ್ಲಿ ನಿಮ್ಮ ಬ್ರೈನ್ ಆಕ್ಟಿವಿಟಿ ತುಂಬಾ ಚೆನ್ನಾಗುತ್ತೆ. ಮೇನ್ ಥಿಂಗ್ ಅಂತ ಹೇಳಿದ್ರೆ ನಿಮ್ಮ ಫೋಕಸ್, ಕಾನ್ಸಂಟ್ರೇಷನ್, ಮೆಮೊರಿ ಪವರ್, ಇದೆಲ್ಲ ಈ ವಿದ್ಯಾರ್ಥಿಗಳು ಕೂಡ ಟ್ರೈ ಮಾಡ್ಬೋದು. ಯಾಕಂತ ಹೇಳಿದ್ರೆ ಸಾಧಾರಣವಾಗಿ ನೋಡಿ ಅಂತ ಹೇಳಿದ್ರೆ ಈಗ ತುಂಬಾ ಓದಿ ತಲೆಗತ್ತಾ ಇರಲ್ಲ, ಕಾನ್ಸಂಟ್ರೇಷನ್, ಅಟೆನ್ಷನ್ ಡೆಫಿಸಿಟ್ ಇವೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಇದಕ್ಕೂ ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತುಂಬಾ ಸಹಾಯವನ್ನು ಮಾಡುತ್ತೆ. ಮೆಂಟಲ್ ಫೋಕಸ್, ಮೆಂಟಲ್ ಕ್ಲಾರಿಟಿ ಎಲ್ಲ ಇಂಪ್ರೂವ್ ಮಾಡಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪೂರ್ವವಾಗಿದೆ. ಸೊ ಇಷ್ಟೆಲ್ಲಾ ಕಾಯಿಲೆಗಳನ್ನ ಗುಣ ಮಾಡುವಂತ ಒಂದು ಶಕ್ತಿ ಈ ಒಂದು ನಮ್ಮ ಪ್ರಾಚೀನ ಪರಂಪರಾ ವೈದ್ಯಕೀಯ ಪದ್ಧತಿಯಲ್ಲಿ ನಾವೇನು ಮಾಡ್ಕೊಂಡ್ ಬಂದಿದ್ವೋ, ಈ ಏಕಾದಶಿ, ಒಪ್ಪತ್ತು, ಅದು ಇದು ಮಾಡ್ಕೊಂಡು ನಾವು ಮಾಡ್ತಾ ಇದ್ವೋ ಅದರಲ್ಲೇ ಅಡಗಿದೆ ಅಂದ್ರೆ ಆಶ್ಚರ್ಯ ಪಡುವಂತ ವಿಷಯ, ಮತ್ತು ನಮಗದು ಹೆಮ್ಮೆ ಪಡುವಂತ ವಿಷಯ. ಪ್ರತಿಯೊಬ್ಬರು ಟ್ರೈ ಮಾಡಿ. ನೀವು ಕಾಯಿಲೆ ಇದೆ ಟ್ರೈ ಮಾಡಬೇಡಿ, ಹೆಲ್ತಿ ಇಂಡಿವಿಜುವಲ್ಸ್ ಕೂಡ ಇದನ್ನ ಕೆಲವು ವಾರಗಳ ಟ್ರೈ ಮಾಡ್ತಾ ಬಂದಲ್ಲಿ ಅವರ ಹೆಲ್ತ್ ಇನ್ನೂ ಇಂಪ್ರೂವ್ ಮಾಡೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ನಿಮ್ಗೆ ಯಾವುದೇ ಡೌಟ್ ಇದ್ದಲ್ಲಿ ಕಾಮೆಂಟ್ ಸೆಕ್ಷನ್ ಹಾಕಿ, ಸಾಧ್ಯವಾದ್ರೆ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ಧನ್ಯವಾದಗಳು.